ನಾನಿವತ್ತು ಡ್ರೈವ್ ಮಾಡ್ತಿದ್ದೀನಿ ದ ಮೋಸ್ಟ್ ಸಕ್ಸಸ್ಫುಲ್ ಹ್ಯಾಚ್ ಬ್ಯಾಕ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಆಟೋಮೋಟಿವ್ ಇಂಡಸ್ಟ್ರಿ. ಈ ಕಾರು ದಿ ಮೋಸ್ಟ್ ಲೌಡ್, ಕಾಂಪ್ಯಾಕ್ಟ್ ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ. ಈ ಕಾರ್ ಯಾವುದು ಅಂತ ಹೇಳಿದರೆ ಆಲ್ಟೋ 800. ಸೆಪ್ಟೆಂಬರ್ 27, 2000 ಇಸವಿಯಲ್ಲಿ ಫಸ್ಟ್ ಇದನ್ನು ರಿಲೀಸ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ರೂಲ್ ಮಾಡ್ತಾನೆ ಬರ್ತಾ ಇದೆ. ಇದು ಡಿಸೈನ್ ಯಾವ ಥರ ಅಂದ್ರೆ ಒಂಥರ ಇದು ಡಿಸೈನ್ ಓಲ್ಡೇ ಆಗಲ್ಲ, ಆ ಥರ ಡಿಸೈನ್, ಕಾಂಪ್ಯಾಕ್ಟ್ ಡಿಸೈನ್. ಈ ಕಾರ್ ನೋಡಿ ಎಷ್ಟು ಕಾಂಪ್ಯಾಕ್ಟು, ಅಷ್ಟೇ ಎಫಿಷಿಯೆಂಟ್, ಫ್ಯೂಲ್ ಎಫಿಷಿಯೆಂಟ್ ಕೂಡ ಅಷ್ಟೇ ಇದೆ. ಸೊ ಎಲ್ರಿಗೂ ಲೈಕ್ ಆಗುತ್ತೆ ಈ ಕಾರು. ಯಾಕಂದರೆ ಇದೊಂದು ಮೈಕ್ರೋ ಕಾರು, ಸೊ ಸ್ವಲ್ಪ ಜಾಗ ಇದ್ದರೆ ಸಾಕು, ಅಲ್ಲೇ ಪಾಸ್ ಹಾಕ್ಕೊಂಡು ಹೋಗುತ್ತೆ. ಸೊ ಇದರಲ್ಲಿ 800cc 3 ಸಿಲಿಂಡರ್ ಇಂಜಿನ್ ಇದೆ. ಇದು 47 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 62 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮೈಲೇಜ್ ಬಂದುಬಿಟ್ಟು ನಮಗೊಂದು ಹಬ್ಬ ಬಂದರೆ 18 ಸಿಗ್ಬೋದು ಮೈಲೇಜ್. ಹೈವೇಲೆಲ್ಲ ಒಂದು 20 ತನಕ ಹೋಗ್ಬೋದು. ಬಟ್ ಟ್ರಾಫಿಕಲ್ಲೆಲ್ಲ ನಿಮಗೆ ಅಷ್ಟೇ 18 ಸಿಗುತ್ತೆ. ಒಳಗಡೆ ಏನೆಲ್ಲ ಉಂಟು ನೋಡುವ. ನಮ್ಮದು ಇಂಟೀರಿಯರ್ ಇದು 2009 ಮಾಡಲ್. ಆ ಟೈಮಲ್ಲಿ ಇದು ಟಾಪ್ ಎಂಡ್ ಮಾಡಲ್. ಸೊ ಏನೆಲ್ಲ ಉಂಟು ನೋಡುವ. ಇದರಲ್ಲಿ ನೋಡೋದಾದರೆ ನಮಗೆ ಗೇರ್ ಮತ್ತು ನಾರ್ಮಲ್ ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್, ಮತ್ತು ಈ ಕಡೆಯಿಂದ ನೋಡಿದರೆ ಒಂದು ಕ್ಲಬ್ ಬಾಕ್ಸ್ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೊಳ್ಳಿಕ್ಕೆಲ್ಲ ಡಾಕ್ಯುಮೆಂಟ್ ಎಲ್ಲ. ಮತ್ತು ಮೇಲ್ಗಡೆಯಿಂದ ಮಿರರ್, ಅಡ್ಜಸ್ಟೇಬಲ್ ಮಿರರ್, ಮತ್ತು AC ಅಡ್ಜಸ್ಟೇಬಲ್ AC ವೆಂಟ್ಸ್, ಮತ್ತು ಫ್ಯಾನ್ ಅದೊಂದು, ಮತ್ತು ಹೀಟರ್ ಅಡ್ಜಸ್ಟೇಬಲ್, ಮತ್ತೊಂದು ಟೇಪ್ ರೆಕಾರ್ಡರ್ ಹೊರಗಡೆಯಿಂದ ಹಾಕಿದ್ದು, ಮತ್ತು ನಮ್ಮದು ಪಾರ್ಕಿಂಗ್ ಲೈಟ್, AC ವೆಂಟ್ಸ್ 2 ಈ ಕಡೆ ಸೈಡಲ್ಲೊಂದು. ಮತ್ತು ನೆಕ್ಸ್ಟ್ ನೋಡಿದರೆ ಇದೆಲ್ಲ ಫುಲ್ ಇನ್ನು ಮ್ಯಾನ್ಯಲ್. ಇದು ನಮಗೆ ಯಾವುದು ಆಟೋಮೆಟಿಕ್ ಬರೋಲ್ಲ. ಹ್ಯಾಲೋಜನ್ ಹೆಡ್ಲೈಟ್ ಕೊಟ್ಟಿದ್ದಾರೆ, ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಮುಂದುಗಡೆ ನಮಗೆ ಡೈರೆಕ್ಷನ್ ಯಾವ ಕಡೆ ಬೇಕು ಅಂತ. ಮತ್ತು ಇದು ನಮ್ಮದು ಪವರ್ ಕೀ ಇದ್ದು, ಇಲ್ಲಿ ಬೋನಟ್ ಓಪನ್ ಇಲ್ಲಿ ಮಾಡೋದು ನಾವು. ಮತ್ತು ಇಲ್ಲ ಸ್ಪೀಕರ್ ಮುಂದುಗಡೆ ಒಂದು, ಆ ಕಡೆ ಎಂಡಲ್ಲಿ ಒಂದು ಸ್ಪೀಕರ್, ಮತ್ತು ಇದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ಮೇಲ್ಗಡೆದು. ಮತ್ತು ಹಿಂದುಗಡೆ 2 ಊಫರ್ಸ್ ಇದೆ. ಸೊ ಸ್ಪೀಕರ್ ಸೆಟ್ ಎಲ್ಲ ತುಂಬ ಚೆನ್ನಾಗಿದೆ. ಈಗಕ್ಕೆ ಕಂಪೇರ್ ಮಾಡಿದೆ, ಆ ಟೈಮಲ್ಲಿ ಅಷ್ಟೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಅನಲಾಗ್ ಡಿಜಿಟಲ್ ಮೀಟ್ರ್ ಕಾಣಲಿಕ್ಕೆ ಸಿಗ್ತದೆ, ಮತ್ತು ಟೆಂಪರೇಚರ್ ಇದು ಗೇಜು, ಮತ್ತೊಂದು ಫ್ಯೂಲ್ ಗೇಜು, ಮತ್ತೊಂದು ಸಿಂಪಲ್ ಚಿಕ್ಕದೊಂದು ಡಿಜಿಟಲ್ ಡಿಸ್ಪ್ಲೇ, ಮತ್ತೊಂದು ರೀಸೆಟ್ ಬಟನ್. ಮತ್ತು ಇದು ನೋಡಿದರೆ ನಮ್ಮದು ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್. ಈ ಕಡೆಯಿಂದ ನೋಡಿದರೆ ವೈಪರ್ ಆನ್ ಆಫ್ ಮಾಡೋದು, ಇನಿಷಿಯಲ್ ಸೆಟ್ ಮಾಡೋದು. ಆ ಟೈಮಲ್ಲಿ ಆ ಪ್ರೈಸ್ ರೇಂಜಿಗೆ ಇದು ವರ್ತ್ ಕಾರ್. ಯಾಕಂದರೆ ಈಗಲೂ ಕೂಡ ಸೆಕೆಂಡ್ ಹ್ಯಾಂಡ್ ಇದನ್ನೇ ತೊಗೊಳ್ಳಿಕ್ಕೆ ಬಯಸ್ತಾರೆ. ಫಸ್ಟ್ ಟೈಮ್ ಡ್ರೈವ್ ಮಾಡೋರು, ಕಲಿಯೋರು ಎಲ್ಲರೂ ಇದನ್ನು ತೊಗೊಳ್ತಾರೆ. ಯಾಕಂದರೆ ಅಷ್ಟು ರಿಲಯಬಲ್. ನಿಮಗೆ ಪಾರ್ಟ್ಸ್ ಎಲ್ಲಂತೂ ಕಡಿಮೆ ರೇಟಲ್ಲಿ ಸಿಗುತ್ತೆ. ಯಾಕಂದರೆ ಇದು ತುಂಬ ಚೀಪ್. ಮತ್ತು ಸರ್ವಿಸ್ ಅಂತೂ ಕೇಳದೆ ಬೇಡ. ಮಾರುತಿ ಸುಜುಕಿ ಅವ್ರದ್ದು ಎಲ್ಲ ಕಡೆ ಇದೆ. ಯಾವ ಗುಡ್ಡೆ ಅಲ್ಲೋದ್ರೂ ನಿಮಗೆ ಸರ್ವಿಸ್ ಅಂತೂ ಸಿಗುತ್ತೆ. ನೋಡಿ ಎಷ್ಟು ಕಾಂಪ್ಯಾಕ್ಟ್, ಕ್ಲೀನಾಗಿ ಟರ್ನ್ ಮಾಡ್ಬೋದು ಈಸಿಯಾಗಿ. ಸೊ ಅಷ್ಟೊಳ್ಳೆದು. ಮತ್ತು ಸ್ಟೇರಿಂಗ್ ಕೂಡ ಇದರಲ್ಲಿ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ, ಟಾಪ್ ಎಂಡ್ ಮಾಡಲ್ ಆದ್ದರಿಂದ. ಸೊ ಎಲ್ಲ ಇದೆ ಈಗಿನ ಕಾರಿಗೆ ಕಂಪೇರ್ ಮಾಡಿದೆ ಆ ಟೈಮ್ ಇದ್ದೆ. ಸೊ ಹಾಗಾಗಿ ಎಲ್ಲರೂ ಇದನ್ನೇ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳಿಕ್ಕೆ ಪ್ರಿಫರ್ ಮಾಡ್ತಾರೆ. ಸ್ಟಾರ್ಟಿಂಗ್ ಕಲಿಯೋರಾಗಲಿ ಯಾರೇ ಆಗಲಿ, ಮಿಡ್ಲ್ ಕ್ಲಾಸ್ ಅವರಿಗಂತೂ ಪರ್ಫೆಕ್ಟ್ ಕಾರ್, ಏನು ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಬಂದರೂ ಕೂಡ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬರೋದು, ಅದನ್ನು ಕೂಡ ಬಜೆಟ್ ಫ್ರೆಂಡ್ಲಿ ಅದರದ್ದು ಐಟಮ್ಸ್ ಎಲ್ಲ. ಸೊ ಇದರಲ್ಲಿ ಪ್ರಾಬ್ಲಮ್ ಅಂತ ಏನೋ ಆ ಮಟ್ಟಿಗೆ ಏನು ಬರಲ್ಲ. ಫಸ್ಟ್ ಇದರಲ್ಲೊಂದು ಏನು ಅಂತ ಹೇಳಿದರೆ, ಒಂದು ಸಸ್ಪೆನ್ಷನ್ ಒಂದು ಹೋಗುತ್ತೆ ಬೇಗ. ಸಾಧಾರಣ ಎಲ್ಲ ಆಲ್ಟೋಗಳಲ್ಲಿ ಸಸ್ಪೆನ್ಷನ್ ಹಾಳಾಗಿರುತ್ತೆ, ಯಾರಿಗದು ಗೊತ್ತೇ ಆಗಲ್ಲ. ಆದರೂ ಹಾಳಾದರೂ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇದರ ಅಸೆಂಬ್ಲರ್ ಕಿಟ್ ಇದೆ. ಸಸ್ಪೆನ್ಷನ್ ಇದು ಒಂದು ಸಸ್ಪೆನ್ಷನ್ ಇದು 1,500 ರೂಪಾಯಿ. ಫ್ರಂಟ್ ಇದೆ 2ಕ್ಕೆ 3,000ದಲ್ಲಿ ಫಿನಿಶ್ ಆಗುತ್ತೆ. ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ. ಸೊ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋರು ಇದನ್ನು ಆರಾಮದಲ್ಲಿ ತೊಗೊಳ್ಬೋದು. ಇದು ಬಿಟ್ಟು ಬೇರೆ ಯಾವುದೋ ಕಾರು ಅಂತ ಹೇಳಿದರೆ ಸ್ವಿಫ್ಟ್. ಇದರಲ್ಲಿ ಈಗ ಏನು ಅದೇ ಕಂಟಿನ್ಯೂ ಮಾಡ್ತಿದೆ. ಸ್ವಿಫ್ಟ್ ಅಂತೂ ಬೆಸ್ಟ್ ಕಾರ್. ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಲಿಕ್ಕಿದ್ರೆ, ಅದು ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಕಾಮೆಂಟ್ಸಲ್ಲೇ ಹಾಕಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲೇ ತನಕ ಬಾಯ್.